ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತವರು. ನಮ್ಮ ದೇವೇಗೌಡರು ಕಾಂಗ್ರೆಸ್ ಸರ್ಕಾರವನ್ನು ಕಟು ಶಬ್ದಗಳಿಂದ ಟೀಕೆ ಮಾಡಿದ್ದಾರೆ. ಮಾಡಬೇಕಾಗಿದೆ. ವಿರೋಧ ಪಕ್ಷದ ನಾಯಕರು ಕರ್ನಾಟಕದಲ್ಲಿ ಅವರು ರಾಜ್ಯಸಭೆಯಲ್ಲಿ ಭಾಳ ಜೋರ್ದಾರಾಗಿ ಮಾತಾಡಿದ್ದಾರೆ. ಭ್ರಷ್ಟಾಚಾರ ಸುಮ್ಮನೆ ತುರುಕ್ಲಿಕ್ಕತ್ತದ, ಅದರಿಂದಾಗಿ ಇದು ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಂತಲ್ಲ, ಯಾಕೆಂದರೆ ಭ್ರಷ್ಟಾಚಾರ ನಡೆದಿನ ಸುಳ್ಳಲ್ಲ, ಅದು ನಿಂತಿಲ್ಲ. 40% ಈಗ ಮುಂದುವರೆದ ಅಂತೇಳಿ ಆಲ್ರೆಡಿ ಈ ಕಂತ್ರಾಟದಾರರು ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲೂ ಭ್ರಷ್ಟಾಚಾರ ಅಂತ ಯಾವುದೇ ಆಫೀಸ್ ಹೋದರೂ ನಿಂತಿಲ್ಲ, ಸತ್ಯ ಹೇಳಿದ್ದಾರೆ. ಅದಕ್ಕೆ ಪರ್ಯಾಯ ಏನು? ಹೌದು, ಹೇಳಿದರು ದೇವೇಗೌಡರು ದೊಡ್ಡ ನಾಯಕರು, ಕರ್ನಾಟಕದಂಥ ಅಪರೂಪದ ನಾಯಕರು, JDS ಅಂತ ಪಕ್ಷವನ್ನು ಕಟ್ಟಿದವರು, ಬೆಳೆಸಿದವರು, ಜೊತೆಗೆ ತಮ್ಮ ಮಕ್ಕಳನ್ನು ಬೆಳೆಸಿದವರು, ನಾಡಿಗೆ ಒಂದಿಷ್ಟು ಕೆಲಸ ಮಾಡಿದವರು. ಹೀಗಾಗಿ ಅವರ ಮಾತುಗಳಿಗೆ ಯಾರಾದರೂ ತಲೆ ದೂಗಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರ ಅನುಭವ ಅಷ್ಟದ, ದಟ್ಟದ. ಅವ್ರು ಇವತ್ತು ಮಾತಾಡಿದರೆ ಭ್ರಷ್ಟದಪ್ಪ ಅಂತೇಳಿ. ಹಾಗಾದ್ರೆ ಪರ್ಯಾಯ ಏನಪ್ಪ? ಈಗೇನಾದ್ರು ದೇವೇಗೌಡರು ಸರ್ಕಾರ ರಚನೆ ಆದ್ರೆ ಈ ಭ್ರಷ್ಟಾಚಾರ ಓಡಿ ಹೋಗ್ತದನ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯನ್ನು ಕಾಂಗ್ರೆಸ್ಗರು ಕೇಳ್ತಾ ಇದ್ದಾರೆ. ಅದಕ್ಕೆ ವಿರೋಧ ಮಾಡಿದ್ದಾರೆ. ಮತ್ತು ಬೇರೆ ರಾಜ್ಯಸಭೆಯಲ್ಲಿ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಸುಳ್ಳು ಹೇಳ್ತಾರೆ. ಅವರು ಆಡಳಿತ ಹಂಗೆ ಇತ್ತು, BJPದು ಹಂಗೆ ಅದಂತ ಅವರು ಆರೋಪ ಮಾಡ್ತಾಯಿದ್ದಾರೆ. ಇವಾಗ ಆರೋಪ ಪ್ರತ್ಯಾರೋಪ ಹಿಂಗೆ ನಡೆದಿದ್ದಾನೆ. ಇವತ್ತು ದೇವೇಗೌಡರು ವಿರೋಧ ಪಕ್ಷದಲ್ಲಿದ್ದಾರೆ, ಜೊತೆಗೆ ಮಕ್ಕಳ ಮೇಲೆ ಆರೋಪಗಳಿದ್ದಾವೆ. HD ಕುಮಾರಸ್ವಾಮಿ ಅವ್ರ ಮೇಲೆ ಅವರು ಭ್ರಷ್ಟಾಚಾರದಲ್ಲಿದ್ದರು, ತೊಡಗಿದ್ದರು ಅಂತೇಳಿ ಏನೋ ಗದ್ದಲ ಮಾಡಿದರು, ದುಡ್ಡು ಹೊಡೆದಿದ್ದಾರೆ, ಅವ್ರ ಮೇಲೆ ಆರೋಪಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಅವ್ರ ಮೊಮ್ಮಕ್ಕಳ ಮೇಲೂ ಆರೋಪಗಳಿದ್ದಾವೆ. ಹೆಂಗೆ ಅವರಲ್ಲಿ ಆರೋಪ ಇಲ್ಲ ಅಂತಲ್ಲ. ದೇವೇಗೌಡರ ಸಮಯದ ಆಡಳಿತದ ಮೇಲೂ ಆರೋಪಗಳಿದ್ದಾವೆ. ಹೌದಪ್ಪ, ಇವರು ಹೊಡೆದಾರ, ತುಂಡು ಗುತ್ತಿಗೆಯಲ್ಲಿ ಮಾಡಿದ್ದಾರೆ, ದುಡ್ಡು ಮಾಡಿಕೊಂಡ್ರು, ಹೊಡೆದ್ರು. ಒಂದು ಸಾಮಾನ್ಯ ಕುಟುಂಬ ಇದ್ದಂಥದ್ದು ಇವತ್ತು ಈ ಹಂತಕ್ಕೆ ಬರೋದು ಕಾರಣಪ್ಪ ಅಂದ್ರೆ ಭ್ರಷ್ಟದಾರಪ್ಪ ಅವರು ಅನ್ನುವಂಥ ಮಾತುಗಳನ್ನು ಕಾಲಕ್ಕೆ ಟೀಕಾ ಮಾಡೋದು ನಡೆದವ ಇಲ್ಲ.